ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಶಿವರಾಮವಧೂತರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಪ್ರಶ್ನೋತ್ತರೀಯ ಮಣಿರತ್ನಮಾಲ ಎಂಬ ಗ್ರಂಥದೊಳಗೆ 4ನೇ ಶ್ಲೋಕದಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜಾಗರ್ತಿಕೋವಾ ಅಂದ್ರೆ ಇಲ್ಲಿ ಎಚ್ಚರದಿಂದ ಇರತಕ್ಕಂಥವ್ರು ಯಾರು ಅಂತ, ಎಚ್ಚೆತ್ತಿರುವವರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರವನ್ನು ಕೂಡ ಅವರೇ ಹೇಳ್ತಾ ಇದ್ದಾರೆ. ಸದಸದ್ವಿವೇಕಿ ಅಂತ ಹೇಳಿದರು. ಇಲ್ಲಿ ನಾವು ಪ್ರತಿ ದಿವಸ ನಿದ್ರೆಗೆ ಹೋಗ್ತೀವಿ, ಗಾಢವಾದ ನಿದ್ರೆಯನ್ನು ಮಾಡ್ತೀವಿ. ಯಾವಾಗ ನಿದ್ರೆಯ ಭೋಗ ಮುಗೀತು ಅಂತಂದ್ರೆ ನಾವು ಎಚ್ಚರಗೊಳ್ತಾ ಇದ್ದೀವಿ. ಅಂದರೆ ಬೆಳಗಿನ ಜಾವದೊಳಗೆ ಹಾಸಿಗೆಯಿಂದ ನಾವು ಏಳ್ತೀವಿ, ಅನೇಕ ವ್ಯವಹಾರಗಳಲ್ಲಿ ನಾವು ತೊಡಗುತ್ತಾ ಇದ್ದೀವಿ. ಮತ್ತು ಇವನು ಎಚ್ಚರಗೊಂಡವನೇನು? ನಿದ್ರೆಯಿಂದ ಎಚ್ಚರಗೊಳ್ತಾ ಇದ್ದಾರಲ್ಲ, ಇದು ನಿಜವಾದ ಎಚ್ಚರ ಏನು ಅಂತಂದರೆ ಇದು ನಿಜವಾದ ಎಚ್ಚರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರುತಿಯೂ ಕೂಡ ನಮಗೆ ಬೋಧ ಮಾಡ್ತದೆ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ. ಕಠೋಪನಿಷತ್ತಿನಲ್ಲಿ ಯಮಧರ್ಮ ನಚಿಕೇತನಿಗೆ ಹೇಳ್ತಾ ಇದ್ದಾನೆ. ಉತ್ತಿಷ್ಠತ ಎದ್ದೇಳು, ಜಾಗ್ರತ ಎಚ್ಚರವಾಗು, ಪ್ರಾಪ್ಯವರಾನ್ ನಿಬೋಧತ ಯೋಗ್ಯವಾಗಿರತಕ್ಕಂಥ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಅವರಿಂದ ತತ್ವಜ್ಞಾನವನ್ನು ಮಾಡಿಕೋ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿಯೂ ಕೂಡ ಒಂದು ನಮಗೆ ಎಚ್ಚರ ಆಗು ಅಂಥೇಳಿ ಈ ರೀತಿಯಾಗಿ ನಮಗೆ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದಾರ. ಅಂದರೆ ನಾವು ಅನಾದಿ ಕಾಲದಿಂದ ಅವಿದ್ಯೆ ಎನ್ನುವಂಥ ನಿದ್ರೆಯಲ್ಲಿ ನಾವು ಮಲಗಿದ್ದೀವಿ. ಆ ಅವಿದ್ಯೆ ನಿದ್ರೆಯಿಂದ ನಾವು ಎಚ್ಚರಗೊಳ್ಳಬೇಕಾಗ್ಯದ. ಇಲ್ಲಿ ಮಲಗಿದವನು ಎಚ್ಚರಗೊಂಡ್ರೆ ಅದು ನಿಜವಾದ ಎಚ್ಚರಿಕೆಯಲ್ಲ. ಯಾವನು ಅಜ್ಞಾನ ಅನ್ನುವಂಥ ನಿದ್ರೆಯಿಂದ ಎಚ್ಚರಗೊಂಡಿದ್ದಾನೆಯೋ ಅವನು ನಿಜವಾದ ಎಚ್ಚರಗೊಂಡವನು ಅಂತ ಇಲ್ಲಿ ಅಭಿಪ್ರಾಯ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಏನು ಹೇಳಿದರು? ಅರೈಸ್, ಅವೇಕ್, ನಾಟ್ ಅ ಸ್ಟಾಪ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತ ಹೇಳಿದರು. ಅಂದರೆ ಎದ್ದೇಳು, ಉತ್ತಿಷ್ಠತ ಅಂದರೆ ಜಾಗ್ರತ ಅಂತ ಹೇಳಿದರು. ಅಂದರೆ ಎದ್ದೇಳಿ ಎಚ್ಚರಗೊಳ್ಳಿರಿ ಅಂತ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ. ನಿನ್ನ ಗುರು ಮುಟ್ಟು ಪರ್ಯಂತರವಾಗಿ ನೀನು ನಿಲ್ಲಕ್ಕೆ ಹೋಗಬೇಡ ಅಂತ ಹೇಳಿದರು. ಅಂದರೆ ಅವರೂ ಕೂಡ ಅಜ್ಞಾನ ನಿದ್ರೆಯಲ್ಲಿ ಯಾವ ಅದಾನಲ್ಲ ಅವನನ್ನು ಎಚ್ಚರಗೊಳಿಸುವುದಕ್ಕೋಸ್ಕರವಾಗಿ ಅಲ್ಲಿ ಅವರು ಸಂಬೋಧನೆ ಮಾಡಿದ್ದಾರೆ. ಮತ್ತಿನ್ನು ಯಾರು ಜ್ಞಾನಿಗಳಂತ ಹೇಳಿಕೊಂಡು ಅಜ್ಞಾನಿಗಳಂತ ವರ್ತಿಸ್ತಾ ಇದ್ದಾರಲ್ಲ ಅವರನ್ನೂ ಕೂಡ ಎದ್ದೇಳಿ ಎಚ್ಚರಗೊಳ್ಳಿ ಅಂಥೇಳಿ ಅಂತ ಹಿಂಗೂ ಕೂಡ ಅರ್ಥ ಮಾಡಿದ್ರೂ ಕೂಡ ಸರಿ ಹೋಗ್ತದೆ. ಅಂದರೆ ನಮಗಿನ್ನೂ ಪರಮಾತ್ಮನ ಸರಿಯಾದ ಒಂದು ಜ್ಞಾನ ಅನ್ನುವಂಥದ್ದಾಗಿಲ್ಲ. ನಾವು ಪರಮಾತ್ಮನ ಬಗ್ಗೆ ವಿಶೇಷವಾಗಿ ಗುರುಗಳಿಂದ ಶಾಸ್ತ್ರಗಳಿಂದ ನಾವಿನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ. ಅಂದರೆ ನಾವಿನ್ನೂ ಮಲಗಿದ್ದೀವಿ ಅಂತ ಅರ್ಥ. ಮತ್ತಿಲ್ಲಿ ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ಮತ್ತು ನಾವು ಯಾಕೆ ಬಂದೇವಿ, ನಮ್ಮ ಜೀವನದ ಗುರಿ ಯಾವುದು, ನಾವು ಹೋಗಿ ತಲುಪುವಂಥ ಗಮ್ಯಸ್ಥಾನ ಯಾವುದು,
ನಾವಿಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅನ್ನೋದನ್ನು ನಾವಿಲ್ಲಿ ಮರ್ತು ಬಿಟ್ಟಿದ್ದೀವಿ. ಕಸ್ತ್ವಂ ಕೋಹಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ ಸ್ವಪ್ನ ವಿಚಾರಂ. ಆಚಾರ್ಯರು ಕೂಡ ನಮಗೇನು ಉಪದೇಶ ಮಾಡ್ಕೊಂಡು ಬಂದರು ಅಂತಂದರೆ, ಕಹ ತ್ವಂ ನೀ ಯಾರು, ಕೋಹಂ ನಾನು ಯಾರು, ಕುತ ಆಯಾತಃ ಎಲ್ಲಿಂದ ಬಂದಿದೆಯಾ, ಕಾಮೇ ಜನನಿ ನನ್ನ ತಾಯಿ ಯಾರು, ಕೋಮೇ ತಾತ ನನ್ನ ತಂದೆ ಯಾರು, ಇತಿ ಪರಿಭಾವಯ ಅಂತ ಹೇಳ್ತಾರೆ. ಇದನ್ನು ನೀ ವಿಚಾರ ಮಾಡು ಅಂತ ಹೇಳಿದರು. ನಮಗೆ ಮಹಾತ್ಮರು ಬರೀ ಪ್ರಪಂಚದ ಬಗ್ಗೆ ನೀನು ವಿಚಾರ ಮಾಡೋಕ್ಕೆ ಹೋಗಬೇಡಪ್ಪ, ಈ ಪ್ರಪಂಚದ ವ್ಯವಹಾರಗಳ ಬಗ್ಗೆ, ಹಣ ಗಳಿಸೋದ್ರ ಬಗ್ಗೆ, ಬರೇ ಉಣೋದು ಬಂತು, ತಿನ್ನೋದು ಬಂತು, ಮಲಗೋದು ಬಂತು, ಬರೇ ಇದ್ರ ಬಗ್ಗೆನೇ ನೀನು ವಿಚಾರ ಮಾಡೋಕ್ಕೆ ಹೋಗಬೇಡ. ನಾನು ಯಾರು, ನಾ ಎಲ್ಲಿಂದ ಬಂದಿದ್ದೀನಿ, ನಾ ಎಲ್ಲಿಗೆ ಹೋಗ್ತಾ ಇದ್ದೀನಿ, ನನ್ನ ನಿಜವಾದ ಸ್ವರೂಪ ಯಾವುದು ಅನ್ನೋದ್ರ ಬಗ್ಗೆ ವಿಚಾರವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ರೀತಿ ನಾವು ಅಜ್ಞಾನದೊಳಗೆ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ನಾವು ಮಲಗಿಬಿಟ್ಟಿದ್ದೀವಿ ಅಂತ. ಅದಕ್ಕೆ ನಮ್ಮನ್ನು ಇಲ್ಲಿ ಮಹಾತ್ಮರು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಜಾಗರ್ತಿಕೋವ ಅಂತಂದ್ರೆ ಏನು, ಎಚ್ಚತ್ತವರು ಯಾರು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನೆಲ್ಲಿಂದ ಬಂದೆ, ನನಗೆ ಈ ದೇಹ ಬಂದ ಪರಿ ಯಾವುದು, ಇನ್ನು ಮುಂದೆ ಎಯ್ದುವ ಗತಿ ಯಾವುದು ಎಂಬ ನಿತ್ಯಾನಿತ್ಯ ವಿಚಾರ ಹುಟ್ಟದವರಿಗೆ ಎಂದೆಂದಿಗೆ ಬಳಲಿಕೆ ಬಿಡದು. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ, ನೀವು ಭರಿಸಿದ ಭವಾಂತರದಲ್ಲಿ ಬರುತಿಹರಾಗಿ ನಾನು ಕಂಡು ಮರುಗುತ್ತಿದ್ದೆನು ಅಂತ ಹೇಳ್ತಾರೆ. ಶರಣರು ಕೂಡ ಒಂದು ವಚನದಲ್ಲಿ ಹೇಳಿಕೊಂಡು ಬಂದರು, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ತಾಯಿ ಗರ್ಭಕ್ಕೆ ಬರಬೇಕಾದ್ರೆ ನಾ ಪೂರ್ವದಲ್ಲಿ ಎಲ್ಲಿದ್ದೆ, ಮತ್ತು ನನಗೆ ಈ ದೇಹ ಬಂದ ಪರಿ ಯಾವುದು, ಈ ಶರೀರ ಅನ್ನುವಂಥದ್ದು ನನಗೆ ಯಾಕೆ ಬಂತು, ಈ ಶರೀರ ಬರಲಿಕ್ಕೆ ಏನು ಕಾರಣ, ಇದು ಯಾವ ರೀತಿಯಿಂದ ಶರೀರ ನನಗೆ ಪ್ರಾಪ್ತವಾಗ್ಯದ, ಇನ್ನು ಮುಂದೆ ಎಯ್ದುವ ಗತಿ ಯಾವುದು, ಈ ಶರೀರ ಬಿಟ್ಟ ಮೇಲೆ ನಾನು ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ, ನನಗೆ ಯಾವ ಗತಿ ಆಗ್ತದೆ ಅಂಥೇಳಿ ಈ ಪ್ರಕಾರವಾಗಿ ನಾವು ಏನು ಮಾಡಬೇಕು, ನಿತ್ಯಾನಿತ್ಯ ವಿಚಾರ ಹುಟ್ಟದವರಿಗೆ ಇಲ್ಲಿ ನಿತ್ಯ ಯಾವುದು, ಅನಿತ್ಯ ಯಾವುದು, ಸತ್ಯ ಯಾವುದು, ಮಿಥ್ಯ ಯಾವುದು, ಆತ್ಮ ಯಾವುದು, ಅನಾತ್ಮ ಯಾವುದು, ಇಂಥ ಒಂದು ವಿಚಾರ ಅನ್ನುವಂಥದ್ದು ಯಾರಿಗೆ ಹುಟ್ಟಿಲ್ಲವೋ ಅವರು ಎಂದೆಂದಿಗೂ ಬಳಲಿಕೆ ಅನ್ನುವಂಥದ್ದು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ, ನೀವು ಭರಿಸಿದ ಭವಾಂತರದಲ್ಲಿ ಬರುತಿಹರಾಗಿ, ಅಂದರೆ ಇಲ್ಲಿ ಪರಮಾತ್ಮ ನಮ್ಮ ಕರ್ಮಾನುಸಾರವಾಗಿ ನಮಗೆ ಯಾವ ಜನ್ಮವನ್ನು ಕೊಡ್ತಾ ಇದ್ದಾನೋ ಆ ಜನ್ಮವನ್ನು ನಾವು ಎತ್ತಿ ಬರಬೇಕಾಗ್ತದೆ, ಆ ಕರ್ಮದ ಫಲ ನಾವು ಅನುಭವಿಸ್ಬೇಕಾಗ್ತದೆ. ನಾನು ಇದನ್ನು ಕಂಡು ಮರಗ್ತಾ ಇದ್ದೀನಿ ಅಂಥೇಳಿ ಶರಣರು ತಮ್ಮ ವಚನದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ನಿಜವಾಗಿ ಎಚ್ಚರದಿಂದ ಇರತಕ್ಕಂಥವ್ರು ಯಾರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಆಚಾರ್ಯ ಏನು ಉತ್ತರ ಕೊಟ್ಟರು ಅಂತಂದರೆ, ಸದಸದ್ವಿವೇಕಿ. ನೋಡ್ರಪ್ಪ, ಸದಾ ಎಚ್ಚರಗೊಂಡವ ಅಂತಂದ್ರೆ ಸದಸದ್ವಿವೇಕಿ ಅಂತ. ಸತ್ ಅಂದರೆ ಯಾವುದು, ಅಸತ್ ಅಂದರೆ ಯಾವುದು, ಇದನ್ನು ವಿಚಾರ ಮಾಡಿ ತಿಳ್ಕೊಳ್ಬೇಕಂತಾರೆ. ಸತ್ ಮತ್ತು ಅಸತ್ಗಳ ವಿಚಾರವನ್ನು ಮಾಡಬೇಕು. ಅವಿನಾಶಿ ಆತಮ ಅಚಲ್ ಜಗತಾತೈ ಪ್ರತಿಕೂಲ್ ಐಸೋ ಜ್ಞಾನ ವಿವೇಕ ಹೈ ಸಬ ಸಾಧನ ಕೋಮೂಲ್. ವಿಚಾರ ಸಾಗರದಲ್ಲಿ ಸಾಧು ನಿಶ್ಚಲದಾಸ್ಜಿಯವರು ಹೇಳ್ತಾ ಇದ್ದಾರೆ, ಆತ್ಮ ಅಂದರೆ ನಾವು ಆತ್ಮಸ್ವರೂಪರೇ ಇದ್ದೀವಿ. ನಮ್ಮ ಆತ್ಮ ಹೇಗಿದೆ ಅಂತಂದರೆ ಅವಿನಾಶಿ, ಅದಕ್ಕೆ ಎಂದೂ ನಾಶ ಅನ್ನುವಂಥದ್ದಿಲ್ಲ. ದೇಹ ಹುಟ್ಟ್ಯದ, ದೇಹ ನಾಶ ಆಗ್ತದೆ. ಆ ದೇಹಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಶುದ್ಧ ಚೈತನ್ಯ ಯಾವ ಆತ್ಮಸ್ವರೂಪ ಅನ್ನುವಂಥದ್ದು ಏನದ, ಆ ಆತ್ಮಸ್ವರೂಪಕ್ಕೆ ಯಾವತ್ತಾದರೂ ನಾಶ ಅದೇನು ಅಂತಂದರೆ ಇಲ್ಲ. ಅದು ದೇಹ ಬರೋದಕ್ಕಿಂತ ಪೂರ್ವದಲ್ಲಿನೂ ಅದ, ದೇಹ ನಾಶಾನಂತರದಲ್ಲಿನೂ ಕೂಡ ಅದ. ಅದಕ್ಕಂದ್ರೆ ಅವರು ಅವಿನಾಶಿ ಆತಮ ಅಚಲ್. ಅಚಲ್ ಅಂದರೆ ಏನದು,
ಚಲಿಸುವುದಿಲ್ಲ. ಯಾಕಂದರೆ ಆತ್ಮ ಪರಿಪೂರ್ಣ ಅದು. ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಶ್ರುತಿ ಹೇಳ್ತದೆ. ಆಕಾಶದಂತೆ ಎಲ್ಲ ಕಡೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು ಅದು ನಿತ್ಯದ. ಸರ್ವಗತಶ್ಚ ನಿತ್ಯ ಅಂತ ಹಿಂಗೆ ಆತ್ಮದ ಒಂದು ವಿಚಾರವನ್ನು ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಜಗತಾತೈ ಪ್ರತಿಕೂಲ್. ಆದರೆ ಜಗತ್ತನ್ನುವಂಥದ್ದು ಇದಕ್ಕೆ ವಿರುದ್ಧವಾಗ್ಯದ. ಜಗತ್ತು ವಿನಾಶವುಳ್ಳದ್ದದು. ಜಗತ್ತು ಸೃಷ್ಟಿಯಾಗ್ಯದ ಅಂದ ಬಳಿಕ ಇದಕ್ಕೆ ಪ್ರಳಯ ಅನ್ನುವಂಥದ್ದು. ಆದರೆ ಜಗತ್ತು ಉತ್ಪತ್ತಿ ಯಾವುದಕ್ಕಿಂತ ಪೂರ್ವದಲ್ಲಿ ಆ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮವಸ್ತು ಆತ್ಮವಸ್ತು ಮಾತ್ರ ಅದು ಅದ ಅಂತ. ಸೃಷ್ಟಿ ನಂತರದಲ್ಲಿನೂ ಅದ, ಸೃಷ್ಟಿ ಪ್ರಳಯ ಆದ ಮೇಲೇನೂ ಅದ. ಅಂದರೆ ಯಾವಾಗಲೂ ನಾಶವಾಗದೇ ಇರತಕ್ಕಂಥದ್ದು ಆತ್ಮ. ಆದರೆ ಈ ಜಗತ್ತನ್ನುವಂಥದ್ದು ಏನದ ಅಂತಂದರೆ ಇದು ನಾಶವುಳ್ಳದ್ದದ, ಇದು ಚಲಿಸ್ತದ ಅಂತ. ಇದು ವಿಕಾರ ಹೊಂದುತ್ತದೆ. ಜಗತ್ತನ್ನುವಂಥದ್ದು ಒಂದೇ ರೀತಿ ಇರಂಗಿಲ್ಲ, ಇದು ವಿಕಾರ ಉಳ್ಳದ್ದದ. ಇಂಥ ಒಂದು ಜ್ಞಾನಕ್ಕನ ವಿವೇಕ ಅಂತ ಕರೀತಾ ಇದ್ದಾರೆ. ಐಶೋಜ್ಞಾನ ವಿವೇಕ ಹೇ. ಇಂಥ ಒಂದು ವಿಚಾರ ಅನ್ನುವಂಥದ್ದು, ಇಂಥ ಒಂದು ಜ್ಞಾನ ಆಗೈತಿ ಅಂತಂದರೆ ಅದು ವಿವೇಕ ಅಂತ ಹೇಳಿಸ್ಕೊಳ್ತದೆ. ಆ ವಿವೇಕ ಉಳ್ಳವನೇ ಇಲ್ಲಿ ವಿವೇಕಿ ಅಂತ, ಸದಸದ್ವಿವೇಕಿ ಅಂತ ಹೇಳ್ತಾ ಇದ್ದಾರೆ. ಯಾವನು ಸತ್ ಅಸತ್ಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆಯೋ, ಗುರುಶಾಸ್ತ್ರದ ಮುಖಾಂತರವಾಗಿ ಇಲ್ಲಿ ಸತ್ ಅಂದ್ರೇನು, ತ್ರಿಕಾಲಬಾಧ್ಯವಾಗಿರತಕ್ಕಂಥದ್ದು ಸತ್ ಅಂತ ಹೇಳಿಸ್ಕೊಡ್ತದೆ. ಮೂರೂ ಕಾಲದಲ್ಲಿ ಬಾಧೆಯನ್ನು ಹೊಂದದೇ ಇರತಕ್ಕಂಥದ್ದು ಅದು ಸತ್ ಅಂತ ಹೇಳಿಸ್ಕೊಳ್ತದೆ. ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವಿವಿಚರತಿ ತತ್ಸತ್ಯಂ ಅಂತ ಹೇಳಿದರು. ಯಾವುದು ತನ್ನ ಸ್ವರೂಪವನ್ನು ಯಾವ ಕಾಲಕ್ಕೂ ನ ವಿವಿಚರತಿ, ಅದು ತ್ಯಾಗ ಮಾಡೋದಿಲ್ಲವೋ, ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಳ್ಳುವುದಿಲ್ಲವೋ, ತದ್ರೂಪಂ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ತತ್ಸತ್ಯಂ ಅಂತ ಹೇಳಿದರು. ಅಂದರೆ ಎಲ್ಲ ಕಾಲದಲ್ಲಿ ಒಂದೇ ಸ್ವರೂಪದಿಂದ ಯಾವುದು ಇರುವಂಥದ್ದು ಅದಕ್ಕೆ ಸತ್ ಅಂತ ಕರೀತಾ ಇದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಅಸತ್ತು ಅಂತ ಹೇಳಿಸಿಕೊಳ್ತದೆ. ಅಂದರೆ ಈ ಪ್ರಪಂಚ ಅನ್ನುವಂಥದ್ದು ಇದು ಅಸದ್ರೂಪವಾಗಿರ್ತಕ್ಕಂಥದ್ದು. ಅಂದರೆ ಒಂದು ವಸ್ತು ಅದು ಸದ್ರೂಪ ಅದ, ಇನ್ನೊಂದು ವಸ್ತು ಅಸದ್ರೂಪ ಅದ. ಅದು ಅಸದ್ರೂಪ ಅಂತಂದ್ರೆ ಏನೋ ಅದು ಮಿಥ್ಯಾರೂಪವಾಗಿರ್ತಕ್ಕಂಥದ್ದು, ಇದ್ದಂತೆ ತೋರಿ ಅಡಗುತ್ತದ ಅಂತ. ಪ್ರತ್ಯಕ್ಷವಾಗಿ ತೋರುವಂಥದ್ದು ಒಂದದ, ಇನ್ನೊಂದು ಇರುವಿಕೆ ಇಲ್ಲದೆ ತೋರ್ತದೆ. ವಾಸ್ತವಿಕ ಅದಕ್ಕೆ ಇರುವಿಕೆ ಅನ್ನುವಂಥದ್ದಿಲ್ಲ, ಆದರೂ ತೋರ್ತದೆ. ಅದು ಯಾವುದು ಅಂತಂದರೆ ಹಗ್ಗದಲ್ಲಿ ತೋರುವಂಥ ಹಾವು. ಆ ಹಾವು ಅನ್ನುವಂಥದ್ದು ಹಗ್ಗದೊಳಗೆ ಯಾವ ಕಾಲಕ್ಕಾದರೂ ಅದೇನು ಅಂತಂದರೆ ಇಲ್ಲ. ಆದರೂ ಇಲ್ಲಿ ನಮಗೆ ಭ್ರಾಂತಿಯಿಂದ ಆ ಹಗ್ಗದಲ್ಲಿ ಹಾವು ಸತ್ಯದಂತೆ ತೋರ್ತಾ ಇದೆ, ಇದ್ದಂಗೆ ತೋರ್ತದೆ. ಅದಕ್ಕೆ ನಾವಿಲ್ಲಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳಲ್ಲಿ ಜಾಗ್ರ, ಸ್ವಪ್ನ, ಸುಸುಪ್ತಿ ಈ ಮೂರು ಅವಸ್ಥೆಗಳಲ್ಲಿ ಆಗಲಿ ದೇಶ ಕಾಲ ವಸ್ತುಗಳನ್ನುವಂಥ ಪರಿಚ್ಛೇದವನ್ನು ಹೊಂದದೆ, ಯಾವ ವಿಕಾರವನ್ನು ಹೊಂದದೆ ಯಾವಾಗಲೂ ಇರುವಂಥದ್ದದ ಅದು ಸತ್ತು, ಅದು ಸದ್ರೂಪವಾಗಿರ್ತಕ್ಕಂಥ ವಸ್ತು ಅಂತ ಹೇಳಿಸಿಕೊಳ್ತದೆ. ಅಂಥ ಸದ್ರೂಪ ವಸ್ತುವೇ ನಾವಾಗಿದ್ದೀವಿ ಅಂತ. ಅದಕ್ಕೆ ಇಂಥ ಒಂದು ವಿಚಾರ ಅನ್ನುವಂಥದ್ದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಬ್ ಸಾಧನಕ್ಕೋ ಮೂಲ ಅಂತ ಹೇಳಿದರು. ಈ ವಿವೇಕ ಅನ್ನುವಂಥದ್ದು ಮುಂದಿನ ಎಲ್ಲ ಸಾಧನೆಗಳಿಗೆ ಇದು ಕಾರಣ ಆಗೈತಿ. ವೈರಾಗ್ಯ, ಶಮ ಷಟ್ಸಂಪತ್ತಿ, ಮುಮುಕ್ಷತ್ವ ಅಂತೇನು ಸಾಧನೆಗಳದಾವಲ್ಲ, ಆ ಎಲ್ಲ ಸಾಧನೆಗಳಿಗೆ ಅಡಿಪಾಯ ಯಾವುದಪ್ಪ, ಇದಕ್ಕೆ ಮೂಲ ಯಾವುದು ಅಂತಂದರೆ ಇಲ್ಲಿ ವಿವೇಕ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅಧ್ಯಾತ್ಮ ರಾಮಾಯಣದೊಳಗೆ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳಿದರು. ಆತ್ಮಾನಾತ್ಮ ವಿವೇಕೇನ ಪುನಃಸಂಸಾರ ನಿವೃತ್ತಿ ತದ್ವಿನಾ ಜನ್ಮಕೋಟ್ಯಾಪಿ ಬಂಧಚ್ಛೇದೋನ ಸಿದ್ಧ್ಯತಿ ಅಂತ ಹೇಳ್ತಾರೆ. ಇಲ್ಲಿ ಯಾವುದು ಆತ್ಮ ಯಾವುದು ಅನಾತ್ಮ ಅನ್ನುವಂಥ ಒಂದು ವಿವೇಕ ಅನ್ನುವಂಥದ್ದು ನಮ್ಮಲ್ಲಿ ಉದಯ ಆಯಿತು ಅಂತಂದರೆ ಅವಾಗ ಈ ಸಂಸಾರ ಅನ್ನುವಂಥದ್ದು ನಿವೃತ್ತಿಯಾಗಿ ಹೋಗಿಬಿಡ್ತದೆ. ಈ ಸಂಸಾರ ಬಂಧನ ಅನ್ನುವಂಥದ್ದು ದೂರಾಗಿ ಹೋಗ್ತದೆ. ತದ್ವಿನಾ ಜನ್ಮ ಕೋಟ್ಯಾಪಿ,
ಬಂಧಚ್ಛೇದೋ ನ ಸಿದ್ಧತಿ ಅಂತ ಹೇಳಿದರು. ತದ್ವಿನ ಅಂದರೆ ಇಂಥ ವಿವೇಕ ಇಲ್ಲದೆ, ಆತ್ಮ ಅನಾತ್ಮಗಳ ಒಂದು ವಿವೇಕ ಅನ್ನುವಂಥದ್ದಿಲ್ಲದೆ ನಾವು ಕೋಟಿ ಜನ್ಮವನ್ನು ಎತ್ತಿ ಬಂದ್ರೂ ಕೂಡ ಈ ಸಂಸಾರ ಬಂಧನದಿಂದ ನಮಗೆ ಬಿಡುಗಡೆ ಎನ್ನುವಂಥದ್ದಾಗುವುದಿಲ್ಲ ಅಂತ ಹೇಳ್ತಾರೆ. ಈ ಸಂಸಾರ ಬಂಧನದಿಂದ ನಾವು ಬಿಡುಗಡೆಯನ್ನು ಹೊಂದಬೇಕಾಗಿತ್ತು ಅಂತಂದರೆ ಇಲ್ಲಿ ಆತ್ಮಾನಾತ್ಮ ವಿಚಾರವನ್ನು ನಾವು ಮಾಡಬೇಕು. ಈಗ ಆತ್ಮ ಅನಾತ್ಮಗಳು ನಮಗೆ ಬೆರೆತಂತೆ ತೋರ್ತಾ ಇದ್ದಾವೆ. ಹೆಂಗೆ ಅಕ್ಕಿಯೊಳಗೆ ಹರಳುಗಳು ಬೆರೆತಿರ್ತಾವೆ, ನಾವು ಅದನ್ನು ವಿಂಗಡಿಸಬೇಕು. ಅದರಲ್ಲಿರ್ತಕ್ಕಂಥ ಹರಳುಗಳನ್ನು ತೆಗೆದು ಹಾಕಬೇಕು. ಅನ್ನ ಮಾಡಬೇಕಾದ್ರೆ ಹರಳು ತೆಗೆದು ಹಾಕಿ ಅಕ್ಕಿಯನ್ನು ತೊಳೆದು ನಾವು ಹೆಂಗೆ ಅನ್ನ ಮಾಡ್ತಾ ಇದ್ದೀವಿಯೋ ಹಾಗೆ ಅಂತ. ಹಾಗೆ ಇಲ್ಲಿ ಈ ಆತ್ಮ ಅನಾತ್ಮ, ಯಾವುದು ನಿತ್ಯದ, ಯಾವುದು ಅನಿತ್ಯದ, ಯಾವುದು ಸತ್ಯದ, ಯಾವುದು ಮಿಥ್ಯಾದ, ಇದರ ಬಗ್ಗೆ ನಾವು ಸದಾವಕಾಲದಲ್ಲಿ ವಿಚಾರ ಅನ್ನುವಂಥದ್ದನ್ನು ಮಾಡಬೇಕು, ಇದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವನ ಬಳಿಗೆ ಇಂದ್ರದೇವ ಮತ್ತು ವಿರೋಚನ ಇವರಿಬ್ಬರೂ ತತ್ವಜ್ಞಾನ ಮಾಡಿಕೊಳ್ಬೇಕು ಅಂತ ಹೋದರು. ಈ ಆತ್ಮಸ್ವರೂಪ ಬಗ್ಗೆ ತಿಳ್ಕೊಳ್ಬೇಕು, ಅದನ್ನು ಅರಿಯದೇ ಇರುವುದರಿಂದ ನಮಗೆ ಈ ಸಂಸಾರ ಬಂಧನ ಬಂದದ, ಅದನ್ನು ತಿಳ್ಕೊಳ್ಬೇಕು ಅಂತ ಹೋದರು. ಹೋಗಿ ಅವರು ಸೇವಾದಿಗಳನ್ನು ಮಾಡಿದರು, ಅವರನ್ನು ಪ್ರಸನ್ನಗೊಳಿಸಿದರು. ಆವಾಗ ಬ್ರಹ್ಮದೇವ ಅವರಿಗೆ ಉಪದೇಶ ಮಾಡಿದ, ನೋಡಪ್ಪ, ನೀವು ನಿಮ್ಮ ಸ್ಥಾನಕ್ಕೆ ಹೋದ ಬಳಿಕ ಸ್ನಾನ ಮಾಡಿ ಶುಚಿರ್ಭೂತರಾಗಿ ನಿಮ್ಮ ಎದುರುಗೆ ಒಂದು ಕನ್ನಡಿಯನ್ನು ಹಾಕ್ರಿ. ಆ ಕನ್ನಡಿಯೊಳಗೆ ನೋಡ್ರಿ ನೀವು, ಯಯೇಶೋ ಅಕ್ಷಿಣಿ ಪುರುಷ ದೃಶ್ಯತೆ ಅಂದರೆ ನಿಮ್ಮ ಕಣ್ಣಿನಲ್ಲಿ ತೋರ್ತಕ್ಕಂಥ ಯಾವ ಪುರುಷ ಇದ್ದಾನೋ ಅಜರಃ ಅಮರಃ ವಿಮೃತ್ಯು ವಿಶೋಕಃ ಅಂಥೇಳಿ ಲಕ್ಷಣ ಹೇಳಿದರು. ಅಂದರೆ ಅವನಿಗೆ ಜನ್ಮ ಇಲ್ಲ, ಮರಣ ಇಲ್ಲ, ಮುಪ್ಪಿಲ್ಲ, ಅವನಿಗೆ ಯಾವ ಮರಣ ಏನೇನೂ ಇಲ್ಲ, ಅದು ಆ ಪುರುಷನೇ ನಾನಾಗಿದ್ದೇನೆ ಅಂತ ನೀವು ತಿಳ್ಕೊಳ್ರಿ ಅಂತ ಬ್ರಹ್ಮದೇವ ಇಂದ್ರದೇವನಿಗೂ ಹಾಗೂ ವಿರೋಚನನಿಗೂ ಉಪದೇಶವನ್ನು ಮಾಡಿದರು. ಅವರು ಉಪದೇಶವನ್ನು ಪಡ್ಕೊಂಡು ಸ್ವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬ್ರಹ್ಮದೇವ ಹೇಳಿದಂತೆ ಅವರು ಸ್ನಾನಾದಿಗಳನ್ನು ಮಾಡಿ ಕನ್ನಡಿ ಮುಂದೆ ನಿಂತುಕೊಂಡ್ರು. ದೇವೇಂದ್ರ ನೋಡಿಕೊಂಡ ಆ ಕನ್ನಡಿಯೊಳಗೆ ತಮ್ಮ ಯಾವ ನೇತ್ರದೊಳಗೆ ಅಲ್ಲಿ ಏನು ಕಾಣ್ತು ಅಂತಂದರೆ ಈ ಶರೀರ ಅನ್ನುವಂಥದ್ದೇ ಕಂಡಿತು. ಕನ್ನಡಿ ಮುಂದೆ ನಿಂತಾಗ ನಮ್ಮ ಶರೀರವೇ ಕಾಣಿಸ್ತದೆ. ಕಂಡು ಕೂಡಲೇ ಆದರೆ ಲಕ್ಷಣಗಳು ಏನು ಹೇಳಿದರು, ಅಜರಃ ಅಮರಃ ವಿಮೃತ್ಯು ವಿಶೋಕಃ ಅಂತ ಏನು ಹೇಳಿದ್ರಲ್ಲ, ನಿಮ್ಮ ಕಣ್ಣಿನಲ್ಲಿ ತೋರುವಂಥ ಯಾವ ಪುರುಷದಾನಲ್ಲ ಅವನಿಗೆ ಜನ್ಮ ಇಲ್ಲ, ಮರಣ ಇಲ್ಲ, ಮುಪ್ಪಿಲ್ಲ, ಶೋಕ ಇಲ್ಲ ಅಂತ ಹಿಂಗೆ ಲಕ್ಷಣಗಳನ್ನು ಹೇಳಿದರು. ಇವು ನೋಡಿಕೊಂಡ ಇಂದ್ರನಿಗೆ ಸಂಶಯ ಬಂತು. ಈ ಶರೀರ ನೋಡಿದ್ರೆ ಇದಕ್ಕೆ ಹುಟ್ಟು ಅದ, ಇದಕ್ಕೆ ಮರಣ ಅದ, ಇದಕ್ಕೆ ಮುಪ್ಪದ, ಇದಕ್ಕೆ ಇವೆಲ್ಲ ವಿಕಾರಗಳದಾವು, ಮತ್ತು ಇದು ಹೆಂಗೆ ಆತ್ಮ ಆಗ್ತದ ಅಂತ ಇವನಲ್ಲಿ ಸಂದೇಹ ಬಂತು. ಆದರೆ ವಿರೋಚನ ಏನು ಮಾಡಿದ ಅಂತಂದರೆ ನೀವು ವಿಚಾರ ಮಾಡೋಕ್ಕನ ಹೋಗಲಿಲ್ಲವ. ಕನ್ನಡಿ ಮುಂದೆ ನಿಂತು ಕೂಡಲೇ ಈ ಶರೀರವೇ ಕಾಣ್ತು. ಅವ ಏನು ತಿಳ್ಕೊಂಡ, ಹಾಗಾದ್ರೆ ಗುರುಗಳು ಈ ಶರೀರವನ್ನೇ ಆತ್ಮ ಅಂತ ಹೇಳಿದ್ದಾರೆ. ಒಂದು ಚಾರ್ವಾಕ ತಂತ್ರವನ್ನೇ ರಚನಾ ಮಾಡಿದವ. ಈ 4 ಭೂತಗಳಿಂದ ಕೂಡಿಕೊಂಡಿರ್ತಕ್ಕಂಥ ದೇಹವೇ ಆತ್ಮ. ಹುಟ್ಟಿದ್ದನ ಬಂಧನ, ಮರಣವೇ ಮೋಕ್ಷ. ಋಣಂ ಕೃತ್ವ ಘೃತಂ ಪಿಬೇತ್. ನೀವು ಸಾಲ ಮಾಡಿ ಆದ್ರೂ ಹೋಳಿಗೆ ತುಪ್ಪ ಊಟ ಮಾಡಿ ಸುಖವಾಗಿರಬೇಕು. ಇಂದ್ರಿಯಗಳು ಮತ್ತು ವಿಷಯಗಳಿಂದ ಜನ್ಯವಾಗಿರ್ತಕ್ಕಂಥ ಸುಖವೇ ನಿಜವಾದ ಸುಖ ಅಂತ ಹಿಂಗೆ ಬೋಧ ಮಾಡಿದವ ಯಾರು, ವಿರೋಚನ. ಇದು ಚಾರುವಾಕ್ ಮನೋಹರವಾದ ಮಾತುಗಳುಳ್ಳವನು ಅಂತ. ವಿರೋಚನ ಅದ್ರ ಬಗ್ಗೆ ವಿಚಾರ ಮಾಡೋಕ್ಕನ ಹೋಗಲಿಲ್ಲ. ಆ ಮಂತ್ರದ ಬಗ್ಗೆ ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಆದರೆ ಇಲ್ಲಿ ದೇವೇಂದ್ರನಿಗೆ ಸಂಶಯ ಬಂತು. ಅವನು ಮತ್ತೆ ಮರಳಿ ಹೋದ. ಬ್ರಹ್ಮದೇವನಲ್ಲಿ ಹೋದಿ ಕೇಳಿದಾಗ, ಹೌದಪ್ಪ, ನೀನು ವಿವೇಕಿಯದಿ,
ನಿನಗಿನ್ನೂ ಸರಿಯಾಗಿ ಆತ್ಮಜ್ಞಾನ ಮಾಡಿಕೊಡ್ತೀನಿ ಅಂಥೇಳಿ ಮತ್ತೆ ಅವನಿಗೆ ತತ್ವಜ್ಞಾನವನ್ನು ಬೋಧ ಮಾಡಿ ನಿಜವಾದ ಬ್ರಹ್ಮದ ಒಂದು ಜ್ಞಾನವನ್ನು ಮಾಡಿಕೊಟ್ರು ಅಂಥೇಳಿ ಹಿಂಗೆ ನಾವು ಉಪನಿಷತ್ತುಗಳಲ್ಲಿ ಈ ಕಥೆಯನ್ನು ಕೇಳ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಸತ್ ಅಸತ್ತುಗಳ ಒಂದು ವಿಚಾರ ಅನ್ನುವಂಥದ್ದನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಿಜವಾಗಿ ಎಚ್ಚತ್ತವನು ಯಾರು ಯಾರು ಎಚ್ಚರದೊಳಗೆ ಅದಾರ ಅಂತಂದ್ರೆ ಸದಸದ್ವಿವೇಕಿ. ಸತ್ ಅಸತ್ತುಗಳನ್ನು ಚೆನ್ನಾಗಿ ವಿಚಾರ ಮಾಡಿ ಯಾವನು ತಿಳ್ಕೊಂಡಿದ್ದಾನೆಯೋ ಅವನೇ ನಿಜವಾಗಿ ಎಚ್ಚರಗೊಂಡವನು. ಯಶವಜಾಗರವಾವುದು ಸದ್ವಿವೇಕ ಅಂತ ಹೇಳ್ತಾರೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೂಡ ಕೈವಲ್ಯ ಪದ್ಧತಿಯಲ್ಲಿ ಒಂದು ಪ್ರಶ್ನೆ ಮಾಡಿದರು. ಯಶವಜಾಗರವಾವುದು, ನಿಜವಾದ ಎಚ್ಚರಿಕೆ ಯಾವುದು ಅಂತ ಪ್ರಶ್ನೆ ಮಾಡಿ ಸದ್ವಿವೇಕ ಅಂದರೆ ಸತ್ ಅಸತ್ತುಗಳ ಒಂದು ವಿವೇಕ ಅನ್ನುವಂಥದ್ದು, ವಿಚಾರ ಅನ್ನುವಂಥದ್ದು ಏನದ ಅದೇ ನಿಜವಾದ ಎಚ್ಚರಿಕೆ ಅನ್ನುವಂಥ ಮಾತನ್ನು ಕೂಡ ಅವರು ನಮಗೆ ಉಪದೇಶ ಮಾಡಿಕೊಂಡು ಬಂದಾರ. ನಚಿಕೇತ ಅವನು ವಿವೇಕಿಯಾಗಿದ್ದ. ಯಾಕಂದರೆ 3ನೇ ವರದಿಂದ ಯಮಧರ್ಮನನ್ನು ಕುರಿತು ನನಗೆ ತತ್ವಜ್ಞಾನವನ್ನೇ ಬೋಧ ಮಾಡು, 3ನೇ ವರದಿಂದ ತತ್ವಜ್ಞಾನವನ್ನೇ ಕೇಳ್ತಾ ಇದ್ದಾನೆ. ಅಂದರೆ ಈ ಶರೀರ ಬಿಟ್ಟ ಮೇಲೆ ಆತ್ಮ ಇರ್ತಾನೆ ಅಂತ ಕೆಲವರು ಹೇಳ್ತಾರೆ, ಇರುವುದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ವಿಷಯಕವಾಗಿ ನನಗೆ ಸಂಶಯ ಅನ್ನುವಂಥದ್ದು ಬಂದದ್ದು. ನನಗೆ ಇದಕ್ಕೆ ಪರಿಹಾರವನ್ನು ಮಾಡು, ಇದಕ್ಕೆ ನನಗೆ ಉತ್ತರ ಹೇಳು ಅಂತಂದಾಗ ಇಲ್ಲಿ ಯಮಧರ್ಮ ಅವನನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ, ಅಲ್ಲಪ್ಪ ಇಂಥ ಒಂದು ಅಧ್ಯಾತ್ಮ ವಿದ್ಯೆ ಬಗ್ಗೆ ನೀ ಯಾಕೆ ಪ್ರಶ್ನೆ ಮಾಡ್ತಿ, ದೇವೈರತ್ರ ವಿಚಿಕಿತ್ಸಿತಂ ಪುರ, ದೇವತೆಗಳು ಈ ವಿಷಯದಲ್ಲಿ ಪೂರ್ವದಲ್ಲಿ ಸಂಶಯವುಳ್ಳವರಾಗಿದ್ದರು, ಮತ್ತು ಇದನ್ನು ಬಿಟ್ಟು ಇನ್ನು ಬೇರೆ ಏನಾದರೂ ಕೇಳು, ನನಗೆ ವರ ಕೇಳು ಕೊಡ್ತಾ ಇದ್ದೀನಿ, ಇದನ್ನು ಮಾತ್ರ ನೀ ಕೇಳಬೇಡ ಅಂತಂದರು ಯಮಧರ್ಮ. ಆವಾಗ ನಚಿಕೇತ ಹೇಳ್ತಾ ಇದ್ದಾನೆ, ನೀವು ನನಗೆ ಕೊಡೋದಾದರೆ ಈ 3ನೇ ವರದಿಂದ ನನಗೆ ಆತ್ಮಬೋಧೆಯನ್ನು ಮಾಡಿರಿ, ನನಗೆ ನಿಜವಾದ ತತ್ವಜ್ಞಾನವನ್ನು ಮಾಡಿ ನನ್ನ ಮುಕ್ತರನ್ನಾಗಿ ಮಾಡಿರಿ ಅಂತ ಕೇಳಿಕೊಂಡಾಗ ಯಮಧರ್ಮ ಅಂತಾನ, ನೋಡಪ್ಪ ನಿನಗೆ ಅನೇಕ ಭೋಗಗಳನ್ನು ಕೊಡ್ತೀನಿ, ಶತಾಯುಷಾನ್ ಪುತ್ರ ಪೌತ್ರಾನ್ ಹೃಣಿಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಸ್ವಾನ್ ಭೂಮೇರ್ಮಹದಾಯತನಂ ವೃಣಿಸ್ವ. ನೋಡಿ ಯಮಧರ್ಮ ಹೇಳ್ತಾನ, 100 ವರ್ಷ ಆಯುಷ್ಯವುಳ್ಳಂಥ ಮಕ್ಕಳು ಮೊಮ್ಮಕ್ಕಳನ್ನು ಕೇಳ್ಕೋ, ಸಾಕಷ್ಟು ಬಂಗಾರ ಕೇಳ್ಕೋ, ಕುದುರೆ ಕೇಳ್ಕೋ, ವಿಸ್ತಾರವಾದ ಭೂಮಂಡಲವನ್ನು ಕೇಳ್ಕೋ, ನಿನಗೆಷ್ಟು ವರ್ಷ ಬದುಕಿರಬೇಕಂತ ಇಚ್ಛಾದಷ್ಟು ಆಯುಷ್ಯವನ್ನು ಕೇಳ್ಕೋ, ಆದರೆ ಇದನ್ನು ಮಾತ್ರ ಕೇಳಬೇಡ. ಬೇಡ ಈ ಮರ್ತ್ಯಲೋಕದ ಭೋಗಗಳು ಬೇಡ ಅಂತಂದರೆ ಸ್ವರ್ಗಲೋಕದ ಭೋಗಗಳದಾವಲ್ಲ, ಇಮಾರಾಮ ಸರತಾ ಸತೂರ್ಯ ನಹಿದೃಶ ಲಂಬನೀಯ ಮನುಷ್ಯೈಹಿ ಅಂತೇಳಿ ಹೇಳಿದಂತೆ, ಈ ಯಾವ ಸ್ವರ್ಗಲೋಕದಲ್ಲಿರ್ತಕ್ಕಂಥ ರಂಭಾ, ಊರ್ವಶಿ, ತಿಲೋತ್ತಮ ಮೊದಲಾದ ಸ್ವರ್ಗ ಭೋಗಗಳದಾವಲ್ಲ ಅವುಗಳನ್ನು ಬೇಕಾರ ನಿನಗೆ ಅನಾಯಾಸವಾಗಿ ಕೊಡ್ತಾ ಇದ್ದೀನಿ, ಯಾಕೋ ನಿನ್ನ ಮೇಲೆ ನನಗೆ ಭಾಳ ಪ್ರೀತಿ ಅದ, ಸ್ವರ್ಗಲೋಕದ ಭೋಗಗಳನ್ನು ಕೇಳು ಅಂತಂದಾಗ ಯಮಧರ್ಮನಿಗೆ ನಚಿಕೇತ ನೋಡಿ ಎಂಥ ಧೀರ, ಎಂಥ ವಿವೇಕಿದ್ದವನು. ಅವಾಗಂತಾನ, ಸ್ವಭಾವಮರ್ತ್ಯಸ್ಯ ಯದಂತಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಮಲ್ಪಮೈವ ತಯೈವ ವಾಹಾಸ್ತವ ನೃತ್ಯಗೀತೆ ಅಂತ ಹೇಳಿದ. ಹೇ ಯಮಧರ್ಮನೇ, ನೀ ಕೊಡ್ತಕ್ಕಂಥ ಭೋಗಗಳು ಇವತ್ತಿರ್ತಾವೆ, ನಾಳೆ ಇಲ್ಲದಾಗ್ತಾವೆ, ಅವು ನಾಳೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಾವೆ, ಅವು ವಿನಾಶವುಳ್ಳವುಗಳದಾವ. ಸ್ವಭಾವಮರ್ತ್ಯಸ್ಯ ಯದಂತಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ, ನಮ್ಮ ಇಂದ್ರಿಯಲ್ಲಿರ್ತಕ್ಕಂಥ ತೇಜಸ್ಸನ್ನು ಅವು ಹರಣ ಮಾಡ್ತಾ ಇದ್ದಾವೆ. ನೀ ಕೊಟ್ಟ ಆಯುಷ್ಯನೂ ಕೂಡ ನೋಡ್ತಾ ಇದ್ದಂಗೆ ಕಳೆದು ಹೋಗಿಬಿಡ್ತದೆ. ಅದಕ್ಕೆ ಇದು ಯಾವುದು ನಿನಗೆ ಈ ಸ್ವರ್ಗಲೋಕದ ಹೂ ಎಲ್ಲ ನಿನಗೆ ಇರೋಲ್ಲ, ಯಾಕೆ ರಂಭಾ, ಊರ್ವಶಿ, ಕಾಮಧೇನು, ಕಲ್ಪವೃಕ್ಷ ಏನದಾವಲ್ಲ ಅವು ಯಾವ ನನಗೆ ಬೇಕಾಗಿಲ್ಲ, ಅವೆಲ್ಲ ನಿನಗೆ ಇರೋಲ್ಲ ಯಾಕೆ ಅಂಥೇಳಿ ಅಲ್ಲಿ ಯಮಧರ್ಮ ಏನು ಮಾಡಿದ ಅಂತಂದ್ರೆ, ಯಮಧರ್ಮನಿಗೆ ಈ ರೀತಿ ನಚಿಕೇತ ಉತ್ತರ ಕೊಟ್ಟಾಗ ಇವು ನಿಜವಾಗಿ ವಿವೇಕಿ ಅದಾನ, ಇವನು ವೈರಾಗ್ಯವಂತದಾನ ಅಂಥೇಳಿ ಅವನಿಗೆ ತತ್ವಜ್ಞಾನವನ್ನು ಬೋಧ ಮಾಡಿದ ಅಂಥೇಳಿ ನಾವು ಕಠೋಪನಿಷತ್ನಲ್ಲಿ ಕೇಳ್ತಾ ಇದ್ದೀವಿ.
ಅದಕ್ಕೆ ಇಲ್ಲಿ ನಾವು ಅಂತಹ ಶ್ರೇಷ್ಠವಾಗಿರತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ ನಮ್ಮಲ್ಲಿ ಸದಸದ್ವಿವೇಕ ಅನ್ನುವಂಥದ್ದಿರಬೇಕು. ಅಂಥ ವಿವೇಕವುಳ್ಳವನೇ ನಿಜವಾದ ಎಚ್ಚರವುಳ್ಳವನು ಅಂಥೇಳಿ ಈ ಪ್ರಕಾರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಅಜ್ಞಾನದಿಂದ ಏನು ಮಾಡಿದ್ದೀವಿ ಅಂತಂದ್ರೆ ನಾ ಹುಟ್ಟಾವ, ನಾ ಸಾಯಾವ, ನಾ ಸುಖಿ, ನಾ ದುಃಖಿ, ನಾನು ಹೆಣ್ಣು, ನಾನು ಗಂಡು, ಹಿಂಗೆ ನಾನು ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಹಿಂಗೆ ಏನೇನೋ ತಿಳ್ಕೊಂಡ್ಬಿಟ್ಟಿದ್ದೀವಿ. ಈಗ ವಿಚಾರದಿಂದ ಅಂದರೆ ಸದಸದ್ವಿವೇಕದಿಂದ ನಾವು ನೋಡಿದರೆ ನಾವು ಕೇವಲ ಆ ಪರಬ್ರಹ್ಮ ವಸ್ತುವೇ ಆಗಿದ್ದೀವಿ ಅಂಥ ಪ್ರತ್ಯೇಗಾತ್ಮ ಸ್ವರೂಪವೇ ನಾವು ಆಗಿದ್ದೀವಿ ಎನ್ನುವಂಥ ಈ ಯಥಾರ್ಥ ತಿಳುವಳಿಕೆ ಎನ್ನುವಂಥದ್ದು ನಮಗೆ ವಿಚಾರ ಶಕ್ತಿಯಿಂದ ಬರ್ತದೆ. ಇದು ವಿವೇಕದಿಂದ ಬರುವಂಥದ್ದಾಗ್ತದೆ. ಅದಕ್ಕೆ ಇಲ್ಲಿ ಮೊದಲು ನಿತ್ಯಾನಿತ್ಯ ವಸ್ತುವಿನ ವಿವೇಕ ಅನ್ನುವಂಥದ್ದು ಬೇಕು. ನಾವು ವೇದಾಂತ ಶಾಸ್ತ್ರದಲ್ಲಿ ಪಾದಾರ್ಪಣೆ ಮಾಡಬೇಕಾದ್ರೆ ಮೊದಲು ನಾವು ವಿವೇಕವನ್ನು ಹೊಂದಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಥ ವಿವೇಕ ಅನ್ನುವಂಥದ್ದೇ ನಿಜವಾದ ಎಚ್ಚರ ಅಂತ ಹೇಳಿಸಿಕೊಳ್ತದೆ ಅಂಥೇಳಿ ಇಲ್ಲಿ ಯಾವ ಆಚಾರ್ಯರು ಸದಸದ್ವಿವೇಕಿ ಅಂತ ಹೇಳಿದರು. ನಿಜವಾಗಿ ಅಚ್ಚತ್ತವನು ಯಾರಪ್ಪ ಅಂತಂದರೆ ಸತ್ ಅಸತ್ತುಗಳನ್ನು ಚೆನ್ನಾಗಿ ಯಾವನು ತಿಳ್ಕೊಂಡಿದ್ದಾನೋ, ಸದ್ವಸ್ತು ಯಾವುದು, ಅಸದ್ವಸ್ತು ಯಾವುದು, ಈ ತೋರ್ತಕ್ಕಂಥ ನಾಮರೂಪ ಪ್ರಪಂಚೆಲ್ಲವೂ ಇದು ಅಸದ್ರೂಪವಾಗಿರತಕ್ಕಂಥದ್ದು. ಈಗ ಮೊಲದ ಕೋಡು, ಬಂಜೆ ಮಗ, ಗಗನ ಕುಸುಮ ಅಂತ ಹೇಳ್ತಾರೆ, ಅವೆಲ್ಲ ಅಸದ್ ಪದಾರ್ಥಗಳು ಅಂತ. ಅದಕ್ಕೆ ಗೀತೆಯಲ್ಲಿ ಭಗವಂತ ಏನು ಹೇಳ್ಕೊಂಡು ಬಂದ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋ ತತ್ವದರ್ಶಿಭಿ ಅಂತ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಸತಃ ಭಾವ ನ ವಿದ್ಯತೆ, ಅಸದ್ರೂಪವಾಗಿರ್ತಕ್ಕಂಥ ವಸ್ತುಗಳಿಗೆ ಇರುವಿಕೆ ಅನ್ನುವಂಥದ್ದೇನು ಅಂತಂದರೆ ಇಲ್ಲ. ಈ ಪ್ರಪಂಚಲ್ಲ, ಇದು ಅಸದ್ರೂಪವಾಗಿರತಕ್ಕಂಥದ್ದು. ಇದು ಹಗ್ಗದಲ್ಲಿ ತೋರುವಂಥ ಹಾವಿನಂತೆ ಅಧಿಷ್ಠಾನವಾದ ಬ್ರಹ್ಮದಲ್ಲಿ ಕಲ್ಪಿತವಾಗಿ ತೋರ್ತಾ ಇದೆ. ಅಧಿಷ್ಠಾನ ವಸ್ತುವಿನ ಜ್ಞಾನ ಆಯಿತು ಅಂತಂದರೆ ಅಲ್ಲಿ ಹಂಗೆ ಹಗ್ಗದ ಜ್ಞಾನ ಮಾಡಿಕೊಂಡಾಗ ಹಾವಿನ ಪ್ರತೀತಿ ಅನ್ನುವಂಥದ್ದಾಗುವುದಿಲ್ಲವೋ ಹಾಗೆ ಇಲ್ಲಿ ನಾವು ಗುರುಗಳಿಗೆ ಶರಣಾಗತರಾಗಿ ಆ ಅಧಿಷ್ಠಾನ ವಸ್ತುವಿನ ಬ್ರಹ್ಮದ ಜ್ಞಾನ ಮಾಡಿಕೊಂಡೀವಿ ಅಂತಂದರೆ ಈ ಕಲ್ಪಿತವಾಗಿರ್ತಕ್ಕಂಥ ಜಗತ್ತು ಕೂಡ ಇದು ನಮಗೆ ತೋರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಂಥ ಒಂದು ಜ್ಞಾನವನ್ನು ನಾವು ಪಡ್ಕೊಳ್ಬೇಕಾಗ್ಯದ. ಇಂಥ ವಿವೇಕ ನಮ್ಮಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಬಳಿಕಾ ಭವದೊಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ. ಅನಂತ ಜನ್ಮಗಳಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ನಿಷ್ಕಾಮ ಪುಣ್ಯ ಅನ್ನುವಂಥದ್ದು ಯಾವನಿಗೆ ಪ್ರಾಪ್ತವಾಗೈತೋ ಅವನಲ್ಲಿ ವಿವೇಕ ಉದಯ ಆಗ್ತದೆ ಅಂತ ಹೇಳ್ತಾರೆ. ಆತ್ಮಾನಾತ್ಮ ವಿವೇಕ ನಮ್ಮಲ್ಲಿ ಉದಯ ಆಗಬೇಕಾಗಿತ್ತು ಅಂತಂದರೆ ಬಹುಜನ್ಮಗಳ ನಿಷ್ಕಾಮ ಪುಣ್ಯ ಇರಬೇಕು ಅಂತ ಹೇಳಿದರು. ಅಂಥ ನಿಷ್ಕಾಮ ಪುಣ್ಯವನ್ನು ಯಾವನು ಪ್ರಾಪ್ತ ಮಾಡಿಕೊಂಡಾನೋ ಅವನು ನಿಜವಾದ ಇಲ್ಲಿ ವಿವೇಕಿ ಅಂತ ಹೇಳಿಸಿಕೊಳ್ತಾ ಇದ್ದಾನೆ. ಅವನು ನಿಜವಾಗಿ ಎಚ್ಚರಗೊಂಡವನು ಅಂತ. ಇದೇ ಅಭಿಪ್ರಾಯವನ್ನೇ ಯಾವ ಭಾಗವತದಲ್ಲಿ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂ ಚ ಲಭತೆ ಪುರುಷೋ ಯದಾ ವೈ ಅಜ್ಞಾನಹೇತುಕೃತಮೋಹ ಮದಾಂಧಕಾರಃ ನಾಶಂ ವಿದಾಯ ತದಾ ಉದಯತೆ ವಿವೇಕಃ. ಬಹುಜನ್ಮ ಸಮಾರ್ಜಿತೇನ ಭಾಗ್ಯೋದಯೇನ, ಅನಂತ ಜನ್ಮಗಳಲ್ಲಿ ನಾವು ಗಳಿಸಿಕೊಂಡು ಬಂದಿರತಕ್ಕಂಥ ಸಂಪಾದನೆ ಮಾಡಿರ್ತಕ್ಕಂಥ ಯಾವ ಭಾಗ್ಯ, ಒಂದು ಪುಣ್ಯ ಅನ್ನುವಂಥದ್ದೇನದ ಅದರಿಂದ ನಮಗೆ ಸತ್ಸಂಗ ಅನ್ನುವಂಥದ್ದು ದೊರೀತದೆ. ನಾವು ಸಾಧುಗಳ ಮಹಾತ್ಮರ ಒಂದು ಸಂಘದೊಳಗೆ ಬರ್ತಾ ಇದ್ದೀವಿ. ಆ ಸತ್ಸಂಗದೊಳಗೆ ಬಂದಾಗ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದಾಂಧಕಾರ, ಅಜ್ಞಾನ ನಿಮಿತ್ತವಾಗಿ ಅಜ್ಞಾನದಿಂದ ನಮಗೇನಾಗ್ಯದ ಒಂದು ಮೋಹ ಅನ್ನುವಂಥದ್ದು, ಶರೀರಾದಿಗಳೇ ನಾನು ಅನ್ನುವಂಥ ಮೋಹ, ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಸತ್ಯತ್ವ ಬುದ್ಧಿ ಉಳ್ಳವರಾಗಿ ಅವುಗಳಲ್ಲಿ ನಾವು ಮೋಹಿತರಾಗಿ ಬಿಟ್ಟಿದ್ದೀವಿ.
ಮದ ನಮ್ಮಲ್ಲಿ ಒಂದು ಅಹಂಕಾರ ಅನ್ನುವಂಥದ್ದು ಬಂದದ್ದು. ಇಂಥ ಒಂದು ಅಂಧಕಾರ ಅಜ್ಞಾನದಿಂದ ಈ ಒಂದು ಅಂಧಕಾರದೊಳಗೆ ನಾವು ಮುಳುಗಿಬಿಟ್ಟಿದ್ದೀವಿ. ಯಾವಾಗ ಸತ್ಸಂಗದೊಳಗೆ ಬಂದೀವಿ ಅಂತಂದರೆ ಇವೆಲ್ಲ ನಾಶ ಆಗಿ ಹೋಗಿಬಿಡ್ತಾವೆ. ಅಜ್ಞಾನವೇ ನಷ್ಟ ಆಗಿ ಹೋಗಿಬಿಡ್ತದೆ. ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಮೋಹ ಮದ ಇವೆಲ್ಲವೂ ನಾಶವಾಗಿ ಆವಾಗ ನಮಗೆ ವಿವೇಕ ಅನ್ನುವಂಥದ್ದು ಉದಯ ಆಗ್ತದೆ ಅಂಥೇಳಿ ಭಾಗವತದಲ್ಲೇ ಹೇಳ್ಕೊಂಡು ಬಂದರು. ಆತ್ಮಾನಾತ್ಮ ವಿಚಾರ ನಮ್ಮಲ್ಲಿ ನಮ್ಮ ಹೃದಯದೊಳಗೆ ಹುಟ್ಟಬೇಕಾಗಿತ್ತು ಅಂತಂದರೆ ಅನಂತ ಜನ್ಮಗಳ ನಿಷ್ಕಾಮ ಪುಣ್ಯ ಅನ್ನುವಂಥದ್ದು ಬೇಕು ಅನ್ನುವಂಥ ಮಾತನ್ನು ಯಾವ ಭಾಗವತದಲ್ಲಿಯೂ ಕೂಡ ನಮಗೆ ಉಪದೇಶವನ್ನು ಮಾಡಿಕೊಂಡು ಬಂದಾರ. ಅದಕ್ಕೆ ನಮ್ಮಲ್ಲಿ ಸ್ವಯಂ ಪ್ರಜ್ಞೆ ಇರಬೇಕಂತಾರೆ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ ಅಂತ ಹೇಳ್ತಾರೆ. ಯಾವನಿಗೆ ಸ್ವಯಂ ಪ್ರಜ್ಞೆ ಅನ್ನುವಂಥದ್ದಿಲ್ಲವೋ, ಅಂದ್ರೆ ಸ್ವಂತ ವಿವೇಕ ಅನ್ನುವಂಥದ್ದಿಲ್ಲವೋ ಶಾಸ್ತ್ರ ಅವನಿಗೆ ಏನು ಮಾಡ್ತದೆ ಅಂತ ಹೇಳ್ತಾರೆ. ಈಗೊಬ್ಬ ಕುರುಡದಾನ, ಅವನಿಗೆ ನಾವು ಕನ್ನಡಿಯನ್ನು ಕೊಟ್ಟರೆ ಆ ಕನ್ನಡಿಯಿಂದ ಅವನಿಗೇನು ಪ್ರಯೋಜನ ಆಗ್ತದೆ? ಆ ಕನ್ನಡಿ ಅವನಿಗೇನು ಮಾಡಬಲ್ಲದು? ಹಂಗೆ ಯಾವನು ಸ್ವಯಂ ಪ್ರಜ್ಞಾಹೀನಾಗಿದ್ದಾನೆಯೋ ಅವನಿಗೆ ಶಾಸ್ತ್ರದಿಂದ ಏನೂ ಪ್ರಯೋಜನ ಅನ್ನುವಂಥದ್ದಿಲ್ಲ ಅನ್ನುವಂಥ ಮಾತನ್ನು ಕೂಡ ನೀತಿಕಾರ ನಮಗೆ ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದಾನ. ಅದಕ್ಕೆ ನಾವು ಇಲ್ಲಿ ನಮಗೊಂದು ಶ್ರೇಯೋ ಮಾರ್ಗ ಪ್ರೇಯೋ ಮಾರ್ಗ ಅಂತ ಎರಡು ಮಾರ್ಗಗಳನ್ನು ಭಗವಂತ ನಮಗೆ ಕಲ್ಪಿಸಿದಾನ. ಶ್ರೇಯೋ ಮಾರ್ಗ ಅಂದರೆ ಜ್ಞಾನ ಮಾರ್ಗ. ನಾವು ಜ್ಞಾನ ಮಾರ್ಗದಲ್ಲಿ ಹೋದೀವಿ ಅಂತಂದರೆ ನಮಗೆ ಮೋಕ್ಷ ಅನ್ನುವಂಥದ್ದಾಗ್ತದೆ. ಪ್ರೇಯೋ ಮಾರ್ಗ ಅಂದರೆ ಸಂಸಾರ ಮಾರ್ಗ. ಈ ಸಂಸಾರ ಮಾರ್ಗದಲ್ಲಿ ಪ್ರವೃತ್ತರಾದೇವಿ ಅಂತಂದರೆ ನಾವು ಮತ್ತೆ ಸಂಸಾರದೊಳಗೆ ಹುಟ್ಟಿ ಬರಬೇಕಾಗ್ತದೆ. ಅದಕ್ಕೆ ಇವೆರಡೂ ನಮ್ಮ ಮುಂದದಾವೆ. ಹೆಂಗೆ ಹಂಸ ಪಕ್ಷಿ ಹತ್ತಕ್ಕೆ ಹಾಲು ನೀರು ಕೂಡಿಸಿಟ್ರೆ ಅದು ಹಾಲನ್ನು ಮಾತ್ರ ಗ್ರಹಣ ಮಾಡ್ತದೆ, ಆ ನೀರನ್ನು ಹೆಂಗೆ ಬಿಡ್ತದೋ ಹಂಗೆ ವಿವೇಕಿಯಾಗಿರ್ತಕ್ಕಂಥ ಪುರುಷ ಆತ್ಮ ಅನಾತ್ಮಗಳನ್ನು ವಿಚಾರ ಮಾಡಿ, ಸತ್ಯ ಮಿಥ್ಯವನ್ನು ವಿಚಾರ ಮಾಡಿ, ಯಾವುದು ಸತ್ಯದ, ಯಾವುದು ಅನಾತ್ಮದ, ಯಾವುದು ನಿತ್ಯದ ಅದನ್ನು ಮಾತ್ರ ಗ್ರಹಣ ಮಾಡ್ತಾನೆ. ಅದುವೇ ನನ್ನ ಸ್ವರೂಪ ಅಂತ ತಿಳ್ಕೊಂಡು ಧನ್ಯನಾಗ್ತಾ ಇದ್ದಾನೆ. ಆದರೆ ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಈ ದೇಹಾದಿಗಳೇ ಆತ್ಮ ಅಂತ ತಿಳ್ಕೊಂಡು ಮತ್ತೆ ಅವನು ಅಜ್ಞಾನದೊಳಗನ ಮುಳುಗುತ್ತಾನ. ಅವನಿಗೆ ಜನ್ಮ ಮೃತ್ಯುವಿನಿಂದ ಬಿಡುಗಡೆ ಅನ್ನುವಂಥದ್ದಾಗೋದಿಲ್ಲ ಅನ್ನುವಂಥ ಮಾತನ್ನು ಈ ಯಾವ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಆಚಾರ್ಯರು ಹೇಳ್ಕೊಂಡು ಬಂದಿದ್ದಾರೆ. ಅಂಥ ಶ್ರೇಷ್ಠವಾದ ವಿವೇಕವನ್ನು ಹೊಂದಿ ಧನ್ಯರಾಗೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ ಈ 4 ನುಡಿಗಳ ಸದೂಚನ ಕರ್ಪಿಸಿ ವಿರಾಮ ಮಾಡ್ತಾ ಇದ್ದೇನೆ. ಓಂ ತತ್ಸತ್.